ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನಿವತ್ತು ಸೆಕೆಂಡ್ PUC ಕೆಮಿಸ್ಟ್ರಿಯ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಕೆಮಿಸ್ಟ್ರಿ 2 ಮಾರ್ಕ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. 3 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದಾನೆ. ವೆರಿ ಇಂಪಾರ್ಟೆಂಟ್ 100% ಫಿಕ್ಸ್ಡ್ ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ದಯವಿಟ್ಟು ಇದನ್ನು ಓದ್ಕೊಳ್ಳಿ. ಫಸ್ಟ್ ಇದನ್ನು ಓದ್ಕೊಳ್ಳಿ, ಅದಾದ ನಂತರ ಉಳಿದೋದಕ್ಕೆ ಟೈಮ್ ಕೊಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದೆ ಸ್ಟೂಡೆಂಟ್ಸ್, ನೀವು ರಿಪೀಟೆಡ್ ರೀಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರೋ ಪ್ರತಿಯೊಂದು ಕ್ವಶನ್ಸನ್ನು ಕೂಡ ಪದೇ ಇಲ್ಲಿ ಇಂಪಾರ್ಟೆಂಟು ಪಕ್ಕಾ ಫಿಕ್ಸ್ ಕ್ವಶನ್ ಅಂತ ಹೇಳ್ತಾ ಇದ್ದೇನಲ್ಲ, ಅದೆಲ್ಲದನ್ನು ಆದಷ್ಟು ಒಂದು 2-3 ಟೈಮ್ಸು ನೀವು ಪ್ರಾಕ್ಟೀಸ್ ಮಾಡಬೇಕು. ಬರೆದು ಪ್ರಾಕ್ಟೀಸ್ ಮಾಡಿ ಅದನ್ನು ಕಲಿಬೇಕು, ಆಯಿತಾ? ಸೊ ಆವಾಗ ಮಾತ್ರ ಅದು ನಿಮಗೆ ಕರೆಕ್ಟ್ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಒಂದು ಸತಿ ಬರೆದು ಕೇವಲ ಒಂದು ಬಾರಿ ಬರೆದುಕೊಂಡು ಡೈರೆಕ್ಟ್ ನೀವು ಎಕ್ಸಾಮಿಗೆ ಹೋಗಿ ಅದನ್ನು ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಓಕೆ, ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 6362324224 ಅಂತ. ನೀವು ಯಾವಾಗ ಬೇಕಾದರೂ ಈ ನಂಬರ್ಗೆ ಕಾಲು ಮಾಡ್ಬೋದು, ಮೆಸೇಜ್ ಮಾಡ್ಬೋದು, ಖಂಡಿತ ನಾನು ರಿಪ್ಲೈ ಮಾಡ್ತೇನೆ. ಓಕೆ, ಈಗ ಡೈರೆಕ್ಟ್ ನಾನು ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು 3 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗೆ. ಅದರಲ್ಲಿ ಫಸ್ಟ್ ನೋಡಿ ಸ್ಟೂಡೆಂಟ್ಸು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ನಲ್ಲಿ ಕೆಮಿಸ್ಟ್ರಿಯಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು. ಪಾರ್ಟ್ ಸಿಯಲ್ಲಿ ನಮಗೆ ಫಸ್ಟ್ ಬರೋದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ. ಆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೋಡಿ ಸ್ಟೂಡೆಂಟ್ಸ್, ಇರೋದೇ 2 ಚಾಪ್ಟರ್ಸು. ಒಂದು ಕೋಆರ್ಡಿನೇಷನ್ ಕಾಂಪೌಂಡ್, ಇನ್ನೊಂದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಕೋಆರ್ಡಿನೇಷನ್ ಕಾಂಪೌಂಡಿಂದ 3 ಕ್ವಶನ್ಸ್ ಬರುತ್ತೆ, ಡಿ ಆ್ಯಂಡ್ ಎಫ್ ಬ್ಲಾಕಿಂದಲೂ ಕೂಡ 3 ಕ್ವಶನ್ಸ್ ಬರುತ್ತೆ. ನಮಗೆ ಇಲ್ಲಿ ಅಟೆಂಡ್ ಮಾಡಬೇಕಾಗಿದ್ದು ಕೂಡ ಓನ್ಲಿ 3 ಕ್ವಶನ್ಸ್. ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಅಂದರೆ ಇದ್ರ ಮೀನಿಂಗ್ ಏನು ಹೇಳಿ, ನೀವು ಒಂದೇ ಕೋಆರ್ಡಿನೇಷನ್ ಕಾಂಪೌಂಡನ್ನು ಓದ್ಬೋದು ಅಥವಾ ಡಿ ಆ್ಯಂಡ್ ಎಫ್ ಬ್ಲಾಕ್ ಯಾವುದನ್ನು ಓದಿದ್ರು ಪ್ರಾಬ್ಲಮ್ ಇಲ್ಲ, ಎರಡರಲ್ಲಿ ಒಂದನ್ನು ಬಿಡ್ಬೋದು. ಓಕೆ, ನಾನು ಅದು ಏನು ಮಾಡ್ತೇನೆ ಅಂತ ಕೇಳಿದರೆ, ಎರಡರಲ್ಲೂ ಕೂಡ ಇಂಪಾರ್ಟೆಂಟ್ ಅಂತ ಕೊಡ್ತೇನೆ. ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಮಾಡಿ, ಆಯಿತಾ? ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ 100% ಇದೇ ಬರುತ್ತೆ ಸ್ಟೂಡೆಂಟ್ಸ್. 3 ಕ್ವಶನ್ಸ್ ಇದೇ ಬರುತ್ತೆ. ಯಾವುದರಲ್ಲಿ? ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ. ಇದರಲ್ಲಿ ನೋಡಿ, ಎಕ್ಸ್ಪ್ಲೈನ್ ಹೈಬ್ರಿಡೈಸೇಷನ್, ಜೊಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಯೂಸಿಂಗ್ ಯಾವುದ್ರದ್ದು? ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಇದು CO ಇದ್ದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಅಗೇನ್ CO ವಿದ್ದು ವೀಕ್ ಫೀಲ್ಡ್ ಲಿಗ್ಯಾಂಡ್, ನಿಕ್ಕೆಲ್ ವಿತ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ನಿಕ್ಕೆಲ್ ವಿತ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಓಕೆ, ಇವು 4ರಲ್ಲಿ ಒಂದು 100% ಶಾರ್ಪ್, ಆಯಿತಾ? ಇಲ್ಲಿ ಒಂದು ಕ್ವಶನ್ ಆಯಿತಾ ಸ್ಟೂಡೆಂಟ್, ಟೋಟಲಿ 3 ಅಂತ ಹೇಳಿದ್ದೆ, ಕೋಆರ್ಡಿನೇಷನ್ ಕಾಂಪೌಂಡ್ ಆ್ಯಂಡ್ ದಟ್ ಟು ಇನ್ ಪಾರ್ಟ್ ಸಿ ಅಲ್ವಾ? ಇದರಲ್ಲಿ ಸೆಕೆಂಡ್ ಕ್ವಶನ್, ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ. ಸೆಕೆಂಡ್ ಕ್ವಶನ್ ಫಿಕ್ಸ್ ಇದು, ಎನಿ 3 ಪಾಸ್ಟುಲೇಟ್ಸ್, ಆಯಿತಾ? ಥರ್ಡ್ ಒನ್, ವಾಟ್ ಈಸ್ ಇದು ಏನು ಹೇಳ್ತಾರೆ? ಥರ್ಡ್ ಕ್ವಶನಲ್ಲಿ ನಿಮಗೆ ಇದೇ 3 ಮಾಡಿದರೆ ಇದೇ 3ರಲ್ಲಿ ಬರುತ್ತೆ. ಓಕೆ, ಅದು ಬಿಟ್ಟು ನಾನು ಬೇಕಾದರೆ ಡಿ ಮತ್ತು ಎಫ್ ಬ್ಲಾಕಲ್ಲಿ ಹೇಳ್ತೇನೆ. ವಾಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್? ಗಿವ್ ಆನ್ ಎಕ್ಸಾಂಪಲ್. ಫಸ್ಟ್ ಇದರಲ್ಲಿ ನೋಡಿ, ಥರ್ಡ್ ಕ್ವಶನ್ ನೋಡಿ, ಆಂಬಿಡೆಂಟೇಟ್ ಲಿಗ್ಯಾಂಡ್, ಗಿವ್ ಆನ್ ಎಕ್ಸಾಂಪಲ್. ನೇಮ್ ದ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರಿಸಮ್ ದಟ್ ಅರೈಸಸ್ ಇನ್ ದ ಕೋಆರ್ಡಿನೇಷನ್ ಕಾಂಪೌಂಡ್ ಕಂಟೈನಿಂಗ್ ಸಚ್ ಅ ಲಿಗ್ಯಾಂಡ್. ಅಂದರೆ ಆಂಬಿಡೆಂಟೇಟ್ ಲಿಗ್ಯಾಂಡಿಗೆ ಅಂದರೆ ಏನು ಅಂತ ಹೇಳಬೇಕು, ಅದಾದ ನಂತರ ಒಂದು ಎಕ್ಸಾಂಪಲ್ ಕೊಡಬೇಕು. ಎಕ್ಸಾಂಪಲ್ ಕೊಟ್ಟ ನಂತರ ನೀವು ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರಿಸಮ್ ಯಾವುದು ಬರುತ್ತೆ ಅಂತ ಒಂದು ಇದು ಕೊಡಬೇಕು, ನೇಮ್ ಮಾಡಬೇಕು ಅದನ್ನು. ಓಕೆ, ಇವು 3 ಕ್ವಶನ್ ಫಿಕ್ಸ್ಡ್ ಸ್ಟೂಡೆಂಟ್ಸ್. ಒಂದು, ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ, ವಾಟ್ ಈಸ್ ಆಂಬಿಡೆಂಟೇಟ್ ಲಿಗ್ಯಾಂಡ್, ಗಿವ್ ಆನ್ ಎಕ್ಸಾಂಪಲ್, ನೇಮ್ ದ ಟೈಪ್ ಆಫ್ ಸ್ಟ್ರಕ್ಚರಲ್ ಐಸೋಮರಿಸಮ್ that arises in the coordination compound containing such a ligand. ಇದು ಪ್ಲಸ್ ಎಕ್ಸ್ಪ್ಲೈನ್ ದ ಹೈಬ್ರಿಡೈಸೇಷನ್, ಜೊಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇದನ್ನು ಹೇಳ್ತಾರೆ. ಇವು 4ರಲ್ಲಿ ಒಂದಂತೂ ಪಕ್ಕಾ ಕೇಳ್ತಾರೆ. ಇಲ್ಲೇ 3 ಕ್ವಶನ್ಸ್ ಆಯಿತು ಸ್ಟೂಡೆಂಟ್. ನಿಮ್ಮ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಪಾರ್ಟ್ ಸಿಯಲ್ಲಿ 3 ಕ್ವಶನ್ಸ್ ಕೋಆರ್ಡಿನೇಷನ್ ಕಾಂಪೌಂಡಿಂದ ಆಗಿದೆ. ಇನ್ ಕೇಸ್ ನಿಮಗೆ ಸೇಫರ್ ಸೈಡಲ್ಲಿ ಇರಲಿಕ್ಕೆ ಹೋಗಿ ಡಿ ಆ್ಯಂಡ್ ಎಫ್ ಬ್ಲಾಕಿಂದ ಕೊಡ್ತಾ ಇದ್ದೆ ನಾನು. ಈ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ಹೌ ಈಸ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇಸ್ ಪ್ರಿಪೇರ್ಡ್ ಫ್ರಮ್ ಕ್ರೋಮೇಟೋರ, ಹೌ ಈಸ್ ಪೊಟ್ಯಾಷಿಯಮ್ ಪ್ಯಾರಾಮ್ಯಾಂಗನೀಸ್ ಪ್ರಿಪೇರ್ಡ್ ಫ್ರಮ್ ಪೈರೋಲೋಸೈಟ್ ಅಂತ ಕರೀತಾರೆ, MnO2. ಇದು ಇವೆರಡರಲ್ಲಿ 100% ಒಂದು ಕೇಳ್ತಾರೆ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. ಇವೆರಡನ್ನು ಕಲ್ತ್ಕೊಳ್ಳಿ, ಇದನ್ನು ಕಲ್ತ್ಕೊಳ್ಳೇಬೇಕು ಅಟ್ ಎನಿ ಕಾಸ್ಟ್. ಯಾಕೆ ಹೇಳಿ, ಇನ್ ಕೇಸ್ ನಿಮಗೆ ಇವು 3 ಬರುತ್ತೆ ಬಿಡಿ, ಆಲ್ರೆಡಿ ನಾನು ಹೇಳಿದ್ದು ಇದು 2 ಪ್ಲಸ್ ಇದೊಂದು ಬಂದೇ ಬರುತ್ತೆ, ಟೋಟಲ್ 3 ಇದೆ. ಈ 3 ಕ್ವಶನ್ಸ್ ಬಂದೇ ಬರುತ್ತೆ. ಬಟ್ ಇನ್ ಕೇಸ್ ನೀವು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಈ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಹೌ ಈಸ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇಸ್ ಪ್ರಿಪೇರ್ಡ್ ಫ್ರಮ್ ಕ್ರೋಮ್ಯಾಟೋರ, ಹೌ ಈಸ್ ಪೊಟ್ಯಾಷಿಯಮ್ ಪ್ಯಾರಾಮ್ಯಾಂಗನೇಟ್ ಇಸ್ ಪ್ರಿಪೇರ್ಡ್ ಫ್ರಮ್ ಪೈರೋಲೋಸೈಟ್ ಅಂತ ಕರೀತಾರೆ, ಅಥವಾ MnO2. ಓಕೆ, ಸೊ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್. ಓಕೆ, ಇವೆರಡನ್ನ 100% ಓದ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಇದರಲ್ಲಿ ಯಾವುದಾದ್ರೊಂದು ಆಗದೆ ಇದ್ದರೆ ಇದು ಇವೆರಡರಲ್ಲಿ ಪಕ್ಕಾ ಕೇಳ್ತಾರೆ. ಅದು ಬಿಟ್ಟು ನಿಮಗೆ ಓದಬೇಕು ಅಂತ ಅನಿಸಿದರೆ ಅದು ಬಿಟ್ಟು, ಓಕೆ, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್, 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಇದನ್ನು ಕೇಳ್ತಾರೆ. ಯಾವುದರಲ್ಲಿ? ಡಿ ಆ್ಯಂಡ್ ಎಫ್ ಬ್ಲಾಕ್ಸ್. ನಿಮ್ಗೆ ಓದಬೇಕು ಅಂತ ಅನಿಸಿದರೆ ಮಾತ್ರ, ಯಾಕಂದರೆ ಆಲ್ರೆಡಿ 3+ ಇಲ್ಲಿಂದ ಇವೆರಡರಲ್ಲಿ ಒಂದು ಗ್ಯಾರಂಟಿ ಕೇಳ್ತಾರೆ. ವಾಟ್ ಇಸ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಇಸ್ ಅದು, ಮತ್ತು ಪೊಟ್ಯಾಷಿಯಮ್ ಪ್ಯಾರಾಮ್ಯಾಂಗನೇಟ್ ಪಕ್ಕಾ ಕೇಳ್ತಾರೆ ಇವೆರಡರಲ್ಲಿ. ಬಟ್ ಅದನ್ನು ಬಿಟ್ಟು ವಾಟ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್.
ಮತ್ತು ಯಾವುದು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. What is transition elements transition elements show variable oxidation state give two reasons. ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅನ್ನೋದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಶೋ ಮಾಡುತ್ತೆ. ಏನು ರೀಸನ್ ಅನ್ನೋದಕ್ಕೆ ಇದು. ಓಕೆ, ಇವೆರಡು ಕ್ವಶನ್ ಎಕ್ಸ್ಟ್ರಾ ಓದೋದಾದರೆ ಇವೆರಡು ಕ್ವಶನ್ನ ಓದಿ. ಓಕೆ, ನನ್ನ ಪ್ರಕಾರ ಬೆಟರ್ ಏನು ಹೇಳ್ತಾನೆ ಗೊತ್ತುಂಟ, ಇವು ಮೂರನ್ನು ಪರ್ಫೆಕ್ಟ್ ಆಗಿ ದಿಸ್ 3 1 2 3 ಒಂದು ಎಕ್ಸ್ಪ್ಲೇನ್ ದ ಹೈಬ್ರಿಡೈಸೇಷನ್ ಜೋಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಯಿತಾ, ಅದಾದಮೇಲೆ 3 ಪಾಸ್ಟುಲೇಟ್ ಆ್ಯಂಡ್ ಆಂಬಿಡೆಂಟೆಡ್ ಲಿಗ್ಯಾಂಡ್ ಇದನ್ನು ಓದಿ ಆದಮೇಲೆ ಇವೆರಡನ್ನು ಪರ್ಫೆಕ್ಟ್ ಆಗಿ ಆಯಿತಾ. ಇದಾದಮೇಲೆ ಇದಿಷ್ಟು ಆದಮೇಲೆ ಬೇಕಾದರೆ ಇವೆರಡನ್ನು ನೋಡ್ಕೊಳ್ಳಿ ಆಯಿತಾ. ಇದಕ್ಕೆ ನಾನು ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಬಟ್ ಓದ್ಕೊಳ್ಳಿ ಟು ಬಿ ಇನ್ ಅ ಸೇಫರ್ ಸೈಡ್ ಕೇಳಿದರೆ. ಓಕೆ, ಅಲ್ಲಿಗೆ ನಿಮಗೆ ಪಾರ್ಟ್ ಸಿ 3 ಕ್ವಶನ್ಸ್ ಆಯ್ತಲ್ಲ, 3 × 3 9 ಮಾರ್ಕ್ಸ್ ಇದಾಗಿ ಆಯಿತು. ಅದಾದಮೇಲೆ ಅಗೇನ್ ಪಾರ್ಟ್ ಸಿ ಯಲ್ಲಿ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಈಗ ನೆಕ್ಸ್ಟ್ ಹೇಳ್ತಾ ಇರೋದು ಪಾರ್ಟ್ ಸಿ ಯಲ್ಲಿ ಫಿಸಿಕಲ್ ಕೆಮಿಸ್ಟ್ರಿಯಿಂದ ಟೋಟಲ್ 4 ಕ್ವಶನ್ಸ್ ಬರುತ್ತೆ. ಅಟೆಂಡ್ ಮಾಡಬೇಕಾಗಿದ್ದು ಓನ್ಲಿ 2 ಕ್ವಶನ್ಸ್. ಓಕೆ, ಅಟೆಂಡ್ ಮಾಡಬೇಕಾಗಿದ್ದು ಓನ್ಲಿ 2 ಕ್ವಶನ್ಸ್. ಸೊಲ್ಯೂಷನ್ಸಿಂದ 1 ಬರುತ್ತೆ, ಕೆಮಿಕಲ್ ಕೈನೆಟಿಕ್ಸಿಂದ 1 ಬರುತ್ತೆ, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 2 ಬರುತ್ತೆ. ಸೊ ಎಲೆಕ್ಟ್ರೋಕೆಮಿಸ್ಟ್ರಿನ ನೀವು ಚೂಸ್ ಮಾಡೋದು ಬೆಟರ್ ಆಯಿತಾ. ಸೊಲ್ಯೂಷನ್ಸಿಂದ 1, ಕೆಮಿಕಲ್ ಕೈನೆಟಿಕ್ಸಿಂದ 1, ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 2 ಬರುತ್ತೆ. ಸೊ ನೀವು ಅಟೆಂಡ್ ಮಾಡಬೇಕಾಗಿದ್ದು ಓನ್ಲಿ 2 ಕ್ವಶನ್ಸ್ ಫ್ರಮ್ ಫಿಸಿಕಲ್ ಕೆಮಿಸ್ಟ್ರಿ ನಾನು ಮಾತಾಡ್ತಾ ಇರೋದು. ಈಗ ನೋಡಿ ಸೊಲ್ಯೂಷನ್ಸ್ ನಾನು ಎಲ್ಲದ್ರದ್ದು ಹೇಳ್ತೇನೆ ಇಂಪಾರ್ಟೆಂಟ್. ಸೊಲ್ಯೂಷನ್ಸ್ ಇದೆಯಲ್ಲ, ನೀವು ಇಲ್ಲಿ 2 ಮಾರ್ಕ್ಸಿಗೆ ಏನು ನಾನು ಕೊಟ್ಟಿದ್ದೆ ನೋಡಿ, ಗೊತ್ತಿದೆಯಾ? ಹಿಂದಿನ ವೀಡಿಯೋದಲ್ಲಿ ಕೊಟ್ಟಿದ್ದೇನೆ ನೋಡಿ. ಸೊಲ್ಯೂಷನ್ಸಿಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಸೇಮ್ ಕ್ವಶನ್ ಸೊಲ್ಯೂಷನ್ಸ್ 3 ಮಾರ್ಕ್ಸ್ ಕೇಳ್ತಾರೆ. ಹೇಗೆ ಹೇಳಿ? ಇಲ್ಲಿ 2 ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಅಂತ ಹೇಳಿದಾರಾ, ಅದನ್ನೇ 3 ಡಿಫರೆನ್ಸಸ್ ಕೇಳ್ತಾರೆ. ಇಲ್ಲಿ 2 ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಡಿವಿಯೇಷನ್ ಕೊಟ್ಟಿದ್ದಾರಾ, ಅದನ್ನೇ 3 ಡಿಫರೆನ್ಸಸ್ ಅಂತ ಕೇಳ್ತಾರೆ 3 ಮಾರ್ಕ್ಸಿಗೆ ಕೇಳಿದರೆ. ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳಿದಾರಲ್ಲ, ಇಲ್ಲಿ ರಿವರ್ಸ್ ಆಸ್ಮೋಸಿಸ್ ಜೊತೆ ಆಸ್ಮೋಸಿಸ್ಸು ಕೇಳ್ಬೋದು. ವಾಟ್ ಈಸ್ ಆಸ್ಮೋಸಿಸ್, ವಾಟ್ ಈಸ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಎನಿ ಒನ್ ಆಫ್ ಇಟ್ಸ್ ಯೂಸ್ ಅದನ್ನು ಕೇಳ್ತಾರೆ. ಸೇಮ್ ಸ್ಟೂಡೆಂಟ್ಸ್ ಇಲ್ಲೂ ಹಾಗೆ ಸ್ಟೇಟ್ ರೌಲ್ಸ್ ಆ್ಯಂಡ್ ಹೆನ್ರೀಸ್ ಲಾ ರೈಟ್ ದ ಮ್ಯಾಥಮೆಟಿಕಲ್ ಫಾರ್ಮುಲಾ ಸೇಮ್. ಓಕೆ, ಇಲ್ಲಿ ಏನು 2 ಮಾರ್ಕ್ಸಿಗೆ ಏನು ಓದಿದ್ರಲ್ಲ ಅದು ಎಲ್ಲದೂ ಓದ್ಕೊಳ್ಳಿ. ಇದನ್ನೇ 3 ಮಾರ್ಕ್ಸಿಗೂ ಕೇಳ್ಬೋದು. ಓಕೆ, ಇಟ್ ಡಿಪೆಂಡ್ಸ್. ಇಲ್ಲಿ 2 ಮಾರ್ಕ್ಸ್ ಇದು ಯಾವುದು ಕೇಳಿದ್ರೆ ಇದರಲ್ಲಿ ಯಾವುದಾದ್ರು ಮಿಸ್ ಆಗಿದ್ರೆ ಅದನ್ನು 3 ಮಾರ್ಕ್ಸಿಗೆ ಅಲ್ಲಿ ಕೇಳ್ಬೋದು ಆಯಿತಾ. ಅದು ಬಿಟ್ಟು ಸೊಲ್ಯೂಷನಿಂದ 3 ಮಾರ್ಕ್ಸಲ್ಲಿ ಕೇಳಿದರೆ ವಾಟ್ ಡು ಯು ಎಕ್ಸ್ಪೆಕ್ಟ್ ಟು ಹ್ಯಾಪನ್ ವೆನ್, ಇದೊಂದು ಎಕ್ಸ್ಟ್ರಾ ಕ್ವಶನ್. ವೆನ್ RBC ಇಸ್ ಪ್ಲೇಸ್ಡ್ ಇನ್ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಸೋಡಿಯಂ ಕ್ಲೋರೈಡ್ ಜೊತೆ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ಲೋವರ್ ಕಾನ್ಸಂಟ್ರೇಷನ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ ಇದು. ಓಕೆ, ಒಂದು ಹೈಯರ್ ಕಾನ್ಸಂಟ್ರೇಷನ್ ಸೋಡಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ, ಇನ್ನೊಂದು ಲೋವರ್ ಕಾನ್ಸಂಟ್ರೇಷನ್ ಸೋಡಿಯಂ ಕ್ಲೋರೈಡ್ ಜೊತೆ ಮಿಕ್ಸ್ ಆದಾಗ ಏನಾಗುತ್ತೆ. ಸೊ ಇದು ಇಂಪಾರ್ಟೆಂಟು. ಸೊ ಅರ್ಥ ಆಯ್ತಾ? ಯಾವುದು ಸೊಲ್ಯೂಷನ್ಸಲ್ಲಿ ಯಾವುದಂತ ಕೇಳಿದರೆ ಆಲ್ರೆಡಿ ನೀವು 2 ಮಾರ್ಕ್ಸಿಗೆ ಏನು ಕ್ವಶನ್ಸ್ ಓದಿದ್ರಲ್ಲ ಅದೇ, ಅದ್ರ ಜೊತೆ ಅದು 2 ಡಿಫರೆನ್ಸ್ ಕೇಳಿದರೆ ಇದರಲ್ಲಿ 3 ಡಿಫರೆನ್ಸ್ ಕೇಳ್ಬೋದು ಆಯಿತಾ. ಅದು ಬಿಟ್ಟು ನೀವು 3 ಮಾರ್ಕ್ಸಿಗೆ ಕೇಳುವಾಗ ಇದು ಕೊಡ್ಬೋದು. ವಾಟ್ ಡು ಯು ಎಕ್ಸ್ಪೆಕ್ಟ್ ಟು ಹ್ಯಾಪನ್ ವೆನ್ RBC ಈಸ್ ಪ್ಲೇಸ್ಡ್ ಇನ್ 1% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್, 0.5% ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಇದನ್ನು ಕೇಳ್ಬೋದು. ಓಕೆ, ಫ್ರಮ್ ಸೊಲ್ಯೂಷನ್. ಓಕೆ, ಕೆಮಿಕಲ್ ಕೈನೆಟಿಕ್ಸಿಂದ ನೀವು ಓದೋದಾದರೆ ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ 100% ಇವು 3ರಲ್ಲೇ ಬರೋ ಸ್ಟೂಡೆಂಟ್. ಇವು 3 ಬಿಟ್ಟು ಬೇರೆ ಬರೋದಿಲ್ಲ, 100% ಬರೋದಿಲ್ಲ. ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಫಾರ್ 0 ಆರ್ಡರ್ ರಿಯಾಕ್ಷನ್. 0 ಆರ್ಡರ್ ರಿಯಾಕ್ಷನ್ ಏನು ಹೇಳಿ ರೇಟ್ ಕಾನ್ಸ್ಟೆಂಟ್ K ಇಸ್ ಈಕ್ವಲ್ಸ್ ಟು ಆ ಫಾರ್ಮುಲಾ ಗೊತ್ತಿದೆಯಲ್ಲ ನಿಮಗೆ, R0 ಮೈನಸ್ R ಡಿವೈಡೆಡ್ ಬೈ T. ಇದು ಯಾವ್ದು ಹೇಳಿ? 0 ಆರ್ಡರ್ ರಿಯಾಕ್ಷನ್. ಈ ಡೆರೈವೇಷನ್ ಕೇಳ್ಬೋದು. ಯಾವ್ದು ಹೇಳಿ? ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಫಾರ್ 0 ಆರ್ಡರ್ ರಿಯಾಕ್ಷನ್. ನೆಕ್ಸ್ಟ್ ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ದ ರೇಟ್ ಕಾನ್ಸ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. 0 ಆರ್ಡರ್ ಬಿಟ್ಟಿದ್ರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕೇಳ್ತಾರೆ. ಫಸ್ಟ್ ಆರ್ಡರ್ ಯಾವ್ದು ಬರುತ್ತೆ ಹೇಳಿ? K ಇಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ T ಇಂಟು ಲಾಗ್ ಆಫ್ ಅದು ಬರುತ್ತಲ್ಲ R0 ಡಿವೈಡೆಡ್ ಬೈ R. ಇದು ಕೇಳ್ಬೋದು ಸ್ಟೂಡೆಂಟ್. ಅರ್ಥ ಆಯ್ತಾ? K ಇಸ್ ಈಕ್ವಲ್ಸ್ ಟು 2.303 ಡಿವೈಡೆಡ್ ಬೈ T ಇಂಟು ಲಾಗ್ ಆಫ್ R0 ಡಿವೈಡ್ ಬೈ R. ಇದು ಯಾವುದಕ್ಕೆ? ಫಸ್ಟ್ ಆರ್ಡರ್ ರಿಯಾಕ್ಷನ್. ಥರ್ಡ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟು. ನೀವು ಮಾಡೋ ಮಿಸ್ಟೇಕ್ಸನ್ನು ಹೇಳ್ತೇನೆ ಕೇಳಿ. ಯಾಕಂತ ಕೇಳಿದರೆ ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಎಲ್ಲದು ಸೇಮ್ ಫಾರ್ ಫಸ್ಟ್ ಆರ್ಡರ್. ಇಲ್ಲಿ ಖಾಲಿ ರಿಯಾಕ್ಷನ್, ದಿಸ್ ಈಸ್ ಫಾರ್ ಗೇಷಿಯಸ್ ರಿಯಾಕ್ಷನ್. ದೇರ್ ಈಸ್ ಅ ಡಿಫರೆನ್ಸ್. ಖಾಲಿ ರಿಯಾಕ್ಷನ್ಗೂ ಗೇಷಿಯಸ್ ರಿಯಾಕ್ಷನ್ಗೂ ಡಿಫರೆನ್ಸ್ ಇದೆ. ಗೇಷಿಯಸ್ ರಿಯಾಕ್ಷನ್ಗೆ ಇದು ಚೇಂಜ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಳ್ಳಿ. ಇದು ಓನ್ಲಿ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್, ಇದು ಗೇಷಿಯಸ್ ರಿಯಾಕ್ಷನ್. ನೀವೇನು ಮಾಡಿರ್ತೀರಿ ಗೊತ್ತುಂಟಾ? ಓದ್ಕೊಳ್ತೀರೋ ಕಾನ್ಸ್ಟೆಂಟ್ ಫಾರ್ ಫಸ್ಟ್ ಆರ್ಡರ್, ಇಲ್ಲೊಂದು ಗೇಷಿಯಸನ್ನು ನೋಡ್ಕೊತೀರಾ, ಬಟ್ ಸ್ಟಿಲ್ ಅದ್ರ ಬಗ್ಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಇದನ್ನೇ ಡಿರೈವೇಷನ್ ಮಾಡಿ ಬಂದಿರ್ತೀರಾ, ಮನೆಗೆ ಬಂದು ಕ್ಯಾಲ್ಕುಲೇಷನ್ ಹಾಕಿರ್ತೀರೋ ನಂಗೆ 3 ಮಾರ್ಕ್ಸ್ ಬಂತು ಅಂತ, ಆಮೇಲೆ ನೋಡ್ತೀರ ಅದು ಹೋಗಿರುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಸರಿ ಓದ್ಕೊಳ್ಳಿ. ಓಕೆ, ಇಲ್ಲಿ ಗೇಷಿಯಸ್ ರಿಯಾಕ್ಷನ್ ಅಂತಿದೆ. ಓಕೆ, ಇವು 3ರಲ್ಲಿ ಕೆಮಿಕಲ್ ಕೈನೆಟಿಕ್ಸ್ 100% ಶಾರ್ಟ್ ಕ್ವಶನ್ ಸ್ಟೂಡೆಂಟ್ಸ್ ಆಯಿತಾ. ಅದು ಬಿಟ್ಟರೆ ಲಾಸ್ಟ್ ಯಾವುದು? ಎಲೆಕ್ಟ್ರೋಕೆಮಿಸ್ಟ್ರಿ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ 2 ಕ್ವಶನ್ ಕೇಳ್ತಾರೆ.
ಸೊ ನನಗೆ ಆಲ್ರೆಡಿ ಸೊಲ್ಯೂಷನ್ ಮತ್ತು ಕೆಮಿಕಲ್ ಕೈನೆಟಿಕ್ಸಲ್ಲಿ ಹೇಳಿದ್ದೇನೆ, ಇದನ್ನೇ ಕಲ್ತ್ಕೊಂಡ್ರೆ ಎಲೆಕ್ಟ್ರೋಕೆಮಿಸ್ಟ್ರಿ ಓದೋ ಅಗತ್ಯ ಇಲ್ಲ. ಯಾಕಂದರೆ ಇಲ್ಲಿ ನಿಮಗೆ ಹೇಗಿದ್ರು ಸೊಲ್ಯೂಷನನ್ನು 2 ಮಾರ್ಕ್ಸಿಗೆ ಓದಿರ್ತೀರಲ್ವ. ಇಲ್ಲಿ ನೋಡಿ ಈ ಸೊಲ್ಯೂಷನ್ ಚಾಪ್ಟರ್ನ ಆಲ್ರೆಡಿ 2 ಮಾರ್ಕ್ಸಿಗೆ ಓದಿರ್ತೀರಾ. ಸೊ ಅದೇ ಕ್ವಶನ್ ಪ್ಲಸ್ ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಕ್ವಶನ್ ಅಷ್ಟೇ ಅಲ್ವಾ, ಅಲ್ಲಿ 3 ಮಾರ್ಕ್ಸಿಗೆ ಕೇಳ್ಬೋದು. ಕೆಮಿಕಲ್ ಕೈನೆಟಿಕ್ಸ್ ಇರೋದೇ 3 ಡೆರೈವೇಷನ್, ಅದರಲ್ಲೂ ಹೆಚ್ಚಾಗಿ ಇದನ್ನು ಕೇಳ್ತಾರೆ. ಬಟ್ ಥರ್ಡ್ ಒನ್ ಓದ್ಕೊಳ್ಳಿ, ಬಿಡಬೇಡಿ ಮತ್ತೆ, ಆಯಿತಾ. ಲಾಸ್ಟ್ ಒನ್ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ ಏನು ಕೇಳ್ಬೋದು ಅಂತ ನೋಡೋಣ, ಆಯಿತಾ. ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನೋಡಿ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಯಾವುದ್ರದ್ದು ಇಲ್ಲಿ ನೋಡಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಡ್ರಾ ಅ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ಅದನ್ನು ಶಿ ಅಂತ ಕರೀತಾರೆ, SHE. ರೈಟ್ ಇಟ್ಸ್ ಹಾಫ್ ಸೆಲ್ ರಿಯಾಕ್ಷನ್, ಇದು ಇಂಪಾರ್ಟೆಂಟಾ. ಮತ್ತು ಸೆಕೆಂಡ್ ಕ್ವಶನ್ ಸ್ಟೇಟ್ ಕೋಲಾಸ್ ಲಾ ಎನಿ 2 ಅಪ್ಲಿಕೇಶನ್ಸ್. ಓಕೆ, ಇದು ಕೇಳ್ಬೋದು. ಕೋಲಾಸ್ ಲಾನ ಸ್ಟೇಟ್ಮೆಂಟ್ ಬಟ್ಟು ಬರೀಲಿಕ್ಕೆ ಹೇಳಿ 2 ಅಪ್ಲಿಕೇಶನ್ಸನ್ನು ಬರೀಲಿಕ್ಕೆ ಹೇಳ್ತಾರೆ. ಓಕೆ, ವಾಟ್ ಈಸ್ ಕೊರೋಷನ್, 2 ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕೊರೋಷನ್. ಇದೆಲ್ಲ 10th ಕಲ್ತಿದ್ದೀರಾ ನೀವು. ಸೇಮ್ ವಾಟ್ ಈಸ್ ಕೊರೋಷನ್, 2 ಮೆಥಡ್ಸ್ ಆಫ್ ಪ್ರಿವೆನ್ಷನ್ ಆಫ್ ಕೊರೋಷನ್. ಸ್ಟೇಟ್ ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರಾಲಿಸಿಸ್, ಮ್ಯಾಥಮೆಟಿಕಲ್ ಫಾರ್ಮ್ ಬರಲಿಕ್ಕೆ ಹೇಳ್ತಾರೆ. ಮ್ಯಾಥಮೆಟಿಕಲ್ ಫಾರ್ಮ್ ಬರೆದಾದ್ಮೇಲೆ ಅದಕ್ಕೆ ಎಲ್ಲಾದರೂ ಅದ್ರದ್ದು ಟರ್ಮನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳಲಿಕ್ಕಿದ್ರೆ ಎಕ್ಸ್ಪ್ಲೇನ್ ಮಾಡಿ, ಅವ್ರು ಹೇಳದೇ ಇದ್ರೂ ಕೂಡ ಮಾಡೋದು ಮಾಡಿ, ಇನ್ ಕೇಸ್ ಟರ್ಮ್ ಎಲ್ಲ ಬಂದರೆ. ಓಕೆ, ನೆಕ್ಸ್ಟ್ ಇಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ, ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಕೇಳಿದ್ದಾರೆ. ಲೆಡ್ ಸ್ಟೋರೇಜ್ ಬ್ಯಾಟ್ರಿ ವೆರಿ ಇಂಪಾರ್ಟೆಂಟ್, ಇದು ನೋಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಕ್ವಶನ್ ಡಿಫೈನ್ ಫ್ಯೂಯಲ್ ಸೆಲ್, ಇಲೆಕ್ಟ್ರೋಡ್ ರಿಯಾಕ್ಷನ್ಸ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಡಿಫೈನ್ ಮಾಡಬೇಕು ಫಸ್ಟಿಗೆ ಫ್ಯೂಯಲ್ ಸೆಲ್ ಅಂದರೆ ಏನು ಅಂತ ಡಿಫೈನ್ ಮಾಡಬೇಕು. ಆಮೇಲೆ ಇಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಇದನ್ನು ಹೇಳಬೇಕು. ಆ್ಯನೋಡ್ ಮತ್ತು ಕ್ಯಾಥೋಡ್ ಇದಾಗುತ್ತಲ್ಲ. ಸೊ ಡಿಫೈನ್ ಫ್ಯೂಯಲ್ ಸೆಲ್, ಎಲೆಕ್ಟ್ರೋಡ್ ರಿಯಾಕ್ಷನ್ಸ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಓಕೆ, ಇದು 6 ಕ್ವಶನ್ಸ್ ಇದೆ ಫ್ರಮ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ನೀವು ಒಂದು ವೇಳೆ ಇನ್ ಕೇಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಓದ್ತೀನಿ ಅಂತಾದರೆ ಎಲೆಕ್ಟ್ರೋಕೆಮಿಸ್ಟ್ರಿನ ಓದ್ಕೊಳ್ಳಿ, ಇವೆರಡು ಓದು ಅಗತ್ಯ ಇರೋದಿಲ್ಲ. ಬಟ್ ಸೊಲ್ಯೂಷನ್ ಅನ್ನೋದು ನೀವು 2 ಮಾರ್ಕ್ಸಲ್ಲಿ ಓದಿರಲೇಬೇಕಲ್ಲ. ಸೊ 2 ಮಾರ್ಕ್ಸ್ ಸಿಗಬೇಕಾದ್ರೆ ನೀವು ಅದನ್ನು ಓದಿರಲೇಬೇಕು. ಅದನ್ನು 3 ಮಾರ್ಕ್ಸ್ ಓದಿದ್ರೆ ಸೊಲ್ಯೂಷನ್ ಆಯಿತು. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದನ್ನು 3 ಓದ್ಕೊಳ್ಳಿ ಅಲ್ವಾ, ಇರೋದೇ 3 ಕ್ವಶನ್ಸ್. ಇವು 3ರಲ್ಲಿ 100% ಕೇಳ್ತಾರೆ. ಲಾಸ್ಟ್ ಒನ್ ಇರೋದು ಎಲೆಕ್ಟ್ರೋಕೆಮಿಸ್ಟ್ರಿ, ಇದೆಲ್ಲ ಈಸಿ ಇದೆ ಅಲ್ವಾ. ಇವು 6 ಕ್ವಶನಲ್ಲಿ ಯಾವುದಾದ್ರೂ ಕೇಳ್ತಾರೆ, ಇವು 6 ಕ್ವಶನಲ್ಲಿ. ಓಕೆ, ಒಂದು SHE ಕೇಳ್ಬೋದು, ಕೋಲಾಸ್ ಲಾ ಕೇಳ್ಬೋದು, ಅಥವಾ ಕೊರೋಷನ್, ಫ್ಯಾರಡೇಸ್ ಫಸ್ಟ್ ಲಾ, ಎಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಲೆಡ್ ಸ್ಟೋರೇಜ್ ಬ್ಯಾಟ್ರಿ ಇಂಪಾರ್ಟೆಂಟ್ ಇದು ಸ್ಟೂಡೆಂಟ್ಸ್, ಡಿಫೈನ್ ಫ್ಯೂಯಲ್ ಸೆಲ್, ಎಲೆಕ್ಟ್ರೋಡ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್. ಓಕೆ, ಸೊ ಇದಿಷ್ಟು ನಿಮ್ಮ 3 ಮಾರ್ಕ್ಸ್ ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಆಯಿತು. ಈಸಿ ಇದೆ ಸ್ಟೂಡೆಂಟ್ಸ್. ಇದಿಷ್ಟು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಕೆಮಿಸ್ಟ್ರಿಯಲ್ಲಿ. ಅದಾದ ನಂತರ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅಂತ ಇದೆ, ನಿಮಗೆ ಬೇರೆ ಓದಬೇಕು ಅಂತ ಅನ್ಸುತ್ತೆ, ಅದನ್ನು ಓದ್ಕೊಳ್ಳಿ. ಫಸ್ಟ್ ಇಂಪಾರ್ಟೆಂಟನ್ನು ಫಸ್ಟ್ ಓದ್ಕೊಳ್ಳಿ ಸ್ಟೂಡೆಂಟ್ಸ್, ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಆಯಿತಾ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಂಗೆ ಕೇಳಿ. ನೆಕ್ಸ್ಟ್ ಈಗ 5 ಮಾರ್ಕ್ಸ್ ಕ್ವಶನ್ ಅಪ್ಲೋಡ್ ಮಾಡ್ತೇನೆ ಕೆಮಿಸ್ಟ್ರಿಯಿಂದ. ಅದಾದ ನಂತರ ಕೆಮಿಸ್ಟ್ರಿ 3 to 5 ಆದಮೇಲೆ ಬಯೋಯಿಂದ ಅಪ್ಲೋಡ್ ಮಾಡ್ತೇನೆ ಇವತ್ತು. ಅಲ್ಲಿಗೆ 3 to 5 ಆಗುತ್ತೆ. ಅದಾದ ನಂತರ ನಾಳೆ ನಾನು ಫಿಸಿಕ್ಸ್ ನ್ಯೂಮೆರಿಕಲ್ಸ್ ಅಪ್ಲೋಡ್ ಮಾಡಬೇಕಂತಿದ್ದೇನೆ. ಫಿಸಿಕ್ಸ್ ವೆರಿ ಇಂಪಾರ್ಟೆಂಟು. ಆದರೆ ನನಗೆ ಟೈಮ್ ಸಿಕ್ಕಿದರೆ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಇದು MCQ, ಬಟ್ ಇಟ್ ಟೇಕ್ಸ್ ಟೈಮ್ ಸ್ಟೂಡೆಂಟ್ಸ್, ತುಂಬ ಟೈಮ್ ತೊಗೊಳ್ಳೋದು. ಅದಕ್ಕೋಸ್ಕರ ನಾನು ನೋಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಮ್ಯಾಥ್ಸ್ ಅಂತ ಹೇಳಿದ್ರೆ ಹತ್ರ ನಮಗೆ 3-4 ಅವರ್ಸ್ ಆದರೂ ಬೇಕೇ. ಓಕೆ, ಆದರೆ ನಾನು ಮ್ಯಾಥ್ಸ್ ಇದು MCQ, ಫಿಸಿಕ್ಸ್ ಇದು MCQ, ಕೆಮಿಸ್ಟ್ರಿ ಇದು MCQ ಟ್ರೈ ಮಾಡ್ತಾನೆ. ಓಕೆ, ಸೊ ಇದಿಷ್ಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಏನಾದರೂ ಡೌಟ್ ಇದೆ ನಮ್ಮನ್ನು ಕೇಳಿ, ಆಯಿತಾ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ನೀವು ಇನ್ಸ್ಟಾಗ್ರಾಮಿಗೆ ಹೋದರೆ ಆಂಟಿಕ್ಲಾ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದರೆ ಅಲ್ಲಿ ಸಿಗುತ್ತೆ, ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಅದೇ ಥರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ 6362324224 ಅಂತ. ನೀವು ಆದಷ್ಟು ಜನರಿಗೆ ಶೇರ್ ಮಾಡಿ, ನೀವು ಸಬ್ಸ್ಕ್ರೈಬ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಲೈಕ್ ಮಾಡಿ. ನೀವು ಆದಷ್ಟು ನಮಗೆ ಸಪೋರ್ಟ್ ಮಾಡಿದಷ್ಟು ನಾವು ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಸ್ಟೂಡೆಂಟ್ಸ್. ಮತ್ತು ನೋಡಿ ಸ್ಟೂಡೆಂಟ್ಸ್, ಒಂದು ಸತಿ ನಿಮಗೆ PUC ಎಕ್ಸಾಮ್ ಆದ ನಂತರ ನಾವು ಸ್ಟಾಪ್ ಮಾಡೋದಿಲ್ಲ. ನಮ್ಮದು ಆಫ್ಲೈನ್ CET ಕೋಚಿಂಗ್ ಕೂಡ ಇದೆ, ಆಫ್ಲೈನ್ CET ಕೋಚಿಂಗು ಇದೆ. ಅದೇ ರೀತಿ ನಿಮಗೆ ಮುಂದೆ ಕೌನ್ಸಿಲಿಂಗು ಕೂಡ ನಾವು ಹೆಲ್ಪ್ ಮಾಡ್ತೇವೆ. ಆಫ್ಲೈನ್ CET ಬಂದವರಿಗೆ ಕೌನ್ಸಿಲಿಂಗ್ ಹೆಲ್ಪ್ ಮಾಡಿ, ನಿಮಗೆ ಇಂಜಿನಿಯರಿಂಗ್ ಹೋಗೋವರೆಗೂ ಕೂಡ ನಾವು ಹೆಲ್ಪ್ ಮಾಡ್ತೇವೆ. ಎಲ್ಲದಕ್ಕೂ ನಾವು ಗೈಡೆನ್ಸ್ ಕೊಡ್ತೇವೆ. ಓಕೆ, ದಟ್ಟು ನಿಮಗೆ ಪ್ರಾಪರ್ ಸೋರ್ಸಿಂದ ಕೊಡೋದು, ಯಾವ್ದು ಸೋರ್ಸಿಂದ ಕೊಡ್ತಾ ಇಲ್ಲ. ಪ್ರಾಪರ್ ಸೋರ್ಸಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಯಾವ ಬ್ರಾಂಚನ್ನು ತೊಗೊಂಡ್ರೆ ಬೆಟರ್, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ ಕಾಲೇಜ್ ಬೆಟರು, ಅದೆಲ್ಲದನ್ನು ನಾವು ಗೈಡ್ ಮಾಡ್ತೇವೆ. ಓಕೆ, ಸೊ ಈ ಒಂದು ವಿಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ನಾನು ಏನಾದರೂ ಮಿಸ್ಟೇಕ್ಸನ್ನು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಳ್ಳೆಯದಾಗಲಿ, ಶುಭ ದಿನ.